ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕೆಲವು ಕಥಾರೂಪದಲ್ಲಿಂದ ಅದರ ಹಿಂದಿರ್ತಕ್ಕಂಥ ಉದ್ದೇಶ ಜನರಿಗೆ ತಿಳಿಬೇಕು ಅಂಥೇಳಿ ಹೇಳ್ತದೆ. ಈ ಕಥೆಗಳನ್ನು ಆ್ಯಸ್ ಇಟ್ ಈಸ್ ನೋಡಬಾರ್ದು, ಇವೆಲ್ಲ ಕಾಲ್ಪನಿಕ ಇರ್ತಾವೆ. ಇದರ ಹಿಂದಿರ್ತಕ್ಕಂಥ ಸಂದೇಶ ನಾವು ಅದನ್ನು ಗುರುತಿಸ್ಬೇಕು. ಅದರ ಸಾರ ಅಂತ ಹೇಳ್ತಾರಲ್ಲ ಅದು. ಒಬ್ಬ ಸಾತ್ವಿಕ ವ್ಯಕ್ತಿ ಇದ್ದ, ಅವರ ಗುರುಗಳಿದ್ದರು. ಅವರ ಗುರುಗಳಿಗೆ ಪ್ರತಿ ಹಬ್ಬಕ್ಕೆ ಅವ್ರ ಮನೆಗೆ ಊಟಕ್ಕೆ ಕರಿತಕ್ಕಂಥದ್ದು ಒಂದು ಅಭ್ಯಾಸ. ಉಗಾದಿ ಹಬ್ಬ ಗುರುಗಳಿಗೆ ಹೇಳ್ದ, ಗುರುಗಳೇ ಇವತ್ತು ಉಗಾದಿ ಹಬ್ಬ ಅದ, ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಪಾಪ ಬಂದರು ಗುರುಗಳು. ವಯಸ್ಸಾದವರಿದ್ದರು, ಟೇಬಲ್ ಮೇಲೆ ಕೂಡ್ತಿದ್ರು. ಟೇಬಲ್ ಮೇಲೆ ಊಟ ಅದು ಬಡಿಸಿದ ಗುರುಗಳಿಗೆ. ಊಟ ಮಾಡಿದರು ಗುರುಗಳು. ಊಟ ಆದಮೇಲೆ ನಾನು ಬರ್ತೀನಪ್ಪ ಅಂಥೇಳಿ ಹೊರಟರು. ಸ್ವಲ್ಪ ಹೊತ್ತಾದ್ಮೇಲೆ ಮಗ ಬಂದ, ಯಾರು ಊಟಕ್ಕೆ ಹಾಕಿದ್ನೋ ಅವ್ರ ಮಗ ಬಂದು, ಅಪ್ಪ ಈ ಟೇಬಲ್ ಮೇಲೆ ನಂದು ಲಾಕೆಟು ಮತ್ತು ಒಂದು ಸ್ವಲ್ಪ ದುಡ್ಡು ಇಟ್ಟಿದ್ದೆ, ಈ ಕೊನೆಯಲ್ಲಿ ಇಟ್ಟಿದ್ದೆ, ನೋಡಿದ್ದೇನು? ಇಲ್ಲಪ್ಪ ನಾನು ನೋಡಿಲ್ಲ, ಗುರುಗಳು ಬಂದಿದ್ದರು, ಹೀಗೆ ಹೋದರು, ಊಟ ಮಾಡಿದರು, ಕೈ ತೊಗೊಂಡವ್ರು ಹೋದರು. ಓಹೋ, ಏನೋ ಗುರುಗಳೇ ಗದ್ಲಿ ಆಗಿರ್ಬೋದು. ತಂದೆಗೆ ಸಿಟ್ಟು ಬಂತು. ಅಂಥವ್ರಲ್ಲ ಗುರುಗಳು, ದಯಮಾಡಿ ನೀನು ಅದನ್ನು ತಲೆಗಿಂತ ತೆಗೆದುಬಿಡು, ಮಹಾನ್ ವ್ಯಕ್ತಿ ಅಂತ ಇಂಥವೆಲ್ಲ ಕಳ್ತನ ಮಾಡೋದಿಲ್ಲ. ಇಲ್ಲಪ್ಪ, ನೀನು ನಾನು ಮೂರೇ ಮಂದಿ ಇದ್ದೀವಲ್ಲ, ತೊಗೊಂಡ್ರೆ ನೀ ತೆಗೆದಿರ್ಬೇಕು, ಇಲ್ಲ ನಾ ತೊಗೊಂಡಿರ್ಬೋದು, ಗುರುಗಳು ತೊಗೊಂಡಿರ್ಬೋದು. ಅಲ್ಲೇ ಇಟ್ಟಿದ್ದೀನಿ, ಊಟ ಆದ ತಕ್ಷಣ ಅವ್ರು ಹೋದರು ಅಂತ ಹೇಳ್ತಿದ್ದಿ, ನೀನು ನೋಡಿಲ್ಲ ಅಂತ ಹೇಳ್ತಿದ್ದಿ, ಅದು ಎಲ್ಲಿಗೆ ಹೋಗ್ತದೆ? ಇರಲಪ್ಪ, ಗುರುಗಳಂಕರು ಮಾಡಿಲ್ಲ, ನೀನು ಏನಾದರೂ ಬೇರೆ ಕಡೆ ನೋಡು, ಇನ್ನೊಮ್ಮೆ ಜ್ಞಾಪಕ ಮಾಡ್ಕೊಂತ ಏನೋ ಮಗನಿಗೆ ಹೇಳ್ದ, ಹೋಗ್ಬಿಟ್ಟ. ಅದನ್ನು ಹೋಗಲಿ ಬಿಡು, ಯಾಕಂದ್ರೆ ಜಗಳ ನಮ್ಮ ತಂದೆಗೆ ವಿಶ್ವಾಸ ಅದ, ಅದನ್ನು ವಿಶ್ವಾಸನ ಕಳಿಬಾರ್ದು ಎಂಬ ಉದ್ದೇಶದಿಂದ ಅವರು ಹಾಗೆ ಉಳಿದ್ಬಿಟ್ರು. 6 ತಿಂಗಳ ನಂತರ ಮತ್ತು ಗಣೇಶ ಚೌತಿ ಬಂತು. ಗಣೇಶ ಚೌತಿ ಮತ್ತು ಗುರುಗಳಿಗೆ ಕರೆದ, ಗುರುಗಳೇ ಇವತ್ತು ಗಣೇಶನ ಹಬ್ಬ, ನಮ್ಮ ಮನೆಗೆ ಊಟಕ್ಕೆ ಬರ್ರಿ. ಬಂದರು ಪಾಪ ಗುರುಗಳು. ಊಟಕ್ಕೆ ಕೂತರು, ಊಟ ಮಾಡ್ತಾಯಿದ್ರು. ತಂದೆ ಒಳಗೆ ಹೋಗಿ ಬಡಿಸ್ಲಿಕ್ಕದ್ದಿದ್ದ ತಂದು. ಆವಾಗ ಮಗ ಗುರುಗಳಿಗೆ ಕೇಳ್ದ, ಗುರುಗಳೇ ನೀವು ಉಗಾದಿಗೆ ಬಂದಿದ್ರಿ ನಮ್ಮ ಮನೆ ಊಟಕ್ಕೆ, ನೀವು ತಪ್ಪು ತಿಳಿಬೇಡ್ರಿ, ಏನೋ ಅನ್ಕೋಬೇಡ್ರಿ, ದೊಡ್ಡವರು ನಾನು ಕೇಳಬೇಕು ಕೇಳಬಾರ್ದು ಗುರ್ತಿಲ್ಲ, ಕ್ಷಮ ಮಾಡಬೇಕು. ನಾನು ಒಂದು ಕೊಳ್ಳಾಗಿಂದ ಒಂದು ಲಾಕೆಟು ಮತ್ತು ಒಂದು ಸ್ವಲ್ಪ ದುಡ್ಡು ಅಲ್ಲಿ ಇಟ್ಟಿದ್ದೆ, ನೀವು ಊಟ ಮಾಡಿ ಹೋದ್ರಿ, ಅದು ನನಗೆ ಕಾಣಿಸ್ಲಿಲ್ಲ. ಗುರುಗಳೇ, ಇಲ್ಲಪ್ಪ ನಾನು ತೊಗೊಂಡಿಲ್ಲ, ನಾನಂತ ಮನುಷ್ಯ ಅಂತ ಕಾಣಿಸ್ಲಿಕ್ಕತ್ತೀನಿ ನಿನಗೆ. ಇಲ್ಲ ಎಲ್ಲಿಗೆ ಹೋಯ್ತು? ನೀವು ತೊಗೊಂಡಿಲ್ಲ, ಅಪ್ಪ ತೊಗೊಂಡಿಲ್ಲ, ನಾನು ತೊಗೊಂಡಿಲ್ಲ ಅಂದರೆ ಎಲ್ಲಿಗಾದರೂ ಹೋಗಿರ್ಬೇಕಲ್ಲ ಗುರುಗಳೇ ಅಂತ ಹೇಳಿದಾಗ ಗುರುಗಳ ಕಣ್ಣಲ್ಲಿ ನೀರು ಬಂತು. ತಂದೆ ಬಂದ, ಹೇಳಿದ ಮಗನಿಗೆ, ನಿನ್ನ ತಲೆ ಕೆಟ್ಟದನ್ನು ಗುರುಗಳ ಮೇಲೆ ಅಪವಾದ ಹೊರಿಸ್ತಾ ಇದ್ದಿ, ಎಲ್ಲೋ ಕಳ್ಕೊಂಡಿರ್ಬೋದು, ನೀನು ಏನೋ ಮಾಡಿರ್ಬೋದು, ಗುರುಗಳಿಗೆ ಅನ್ಬಾರ್ದು, ಕ್ಷಮ ಕೇಳು. ಆ ಕಣ್ಣಲ್ಲಿ ನೀರು ಬರ್ತಾ ತಂದೆ ಗುರುಗಳು ಹೇಳಿದರು, ಇಲ್ಲಪ್ಪ ಆತಗೇನೋ ಅನ್ಬೇಡ, ಆ ಭಗವದ್ಗೀತಾ ಇದ್ದು ನೋಡು, ಆ ಮಾಡದಲ್ಲಿ ಇಟ್ಟಿದೆಯಲ್ಲ ಕಪಾಟಿನಲ್ಲಿ, ಆ ಭಗವದ್ಗೀತಾ ತೊಗೊಂಡು ಬಾ ಅಂತ ಹೇಳಿದ್ರು. ಭಗವದ್ಗೀತಾ ತೊಗೊಂಡು ಬಂದರು. ತೆಗಿ ಅಂತ ಹೇಳಿದರು. ಅದು ಪೇಜ್ ತೆಗೆದ, ಅಲ್ಲೇ ಆ ದುಡ್ಡು ಲಾಕೆಟ್ ಇತ್ತು. ಗುರುಗಳು ಹೇಳಿದರು, ನೀವು ಅಲ್ಲಿ ಭಗವದ್ಗೀತಾ ಇಟ್ಟಿದ್ದೀರಿ ನಿಮ್ಮ ಮನೆಯಲ್ಲಿ, ಪ್ರತಿದಿನ ನೀವು ಭಗವದ್ಗೀತಾ ಓದ್ತೀರೇನೋ, ಅದಕ್ಕೆ ಆ ದುಡ್ಡು ರೊಕ್ಕ ಅಲ್ಲಿಟ್ಟರೆ ನೀವು ಮರುದಿವ್ಸ ಮುಂಜಾನೆ ತೆಗೆದು ಓದೋ ಕಲ್ಕ ನಿಮ್ಗೆ ಆಟೋಮೆಟಿಕ್ಕಾಗಿ ಸಿಕ್ಕಿಬಿಡ್ತದೆ ಅಂಥೇಳಿ ಉದ್ದೇಶದಿಂದ ನಾನು ಅಲ್ಲಿ ಇಟ್ಟಿದ್ದೆ. ಅವಾಗ ಕ್ಷಮಸರಿ ಗುರುಗಳೇ, ತಮ್ಮ ಕಣ್ಣಲ್ಲಿ ನೀರು ಬರ್ಸಂಗೆ ಮಾಡಿದೆವು ನಾವು. ಅದು ಇಲ್ಲ, ನನಗೆ ನೀವು ಅಂದದಕ್ಕೆ ಕಣ್ಣಲ್ಲಿ ನೀರು ಬಂದಿಲ್ಲ, ನಾವು ಮಾನ ಅಪಮಾನ ಎರಡೂ ನಮಗೆ ಸಮಾನ, ಹೊರಗೆಲ್ಲ ಕಡೆ ನಮಗೆ ಇರ್ತದೆ, ಅದಕ್ಕೆ ನನಗೆ ದುಃಖ ಆಗ್ತಾ ಇಲ್ಲ. ನೀವು ಹಿಂದೂ ಸಮಾಜದಾಗ ಇರ್ತಕ್ಕಂಥವ್ರು, ಇಂತಹ ಮಂದಿ ಮನೆಯಲ್ಲಿ ಅಲಂಕಾರಕ್ಕಾಗಿ ಪುಸ್ತಕಗಳು ಗ್ರಂಥಗಳು ಇಡ್ತೀರಿ, ಭಗವದ್ಗೀತಾ ಓದೋದೇ ಇಲ್ಲ. 6 ತಿಂಗಳಿಂದ ಭಗವದ್ಗೀತಾ ಓದಿಲ್ಲ. 6 ತಿಂಗಳಿಂದ ಭಗವದ್ಗೀತಾದ ಮೇಲಿನ ಧೂಳು ಹಾಗೇ ಇದೆ. ಅಲ್ಲಿ ಒಂದು ಕಡೆ ಶೋ ಇಟ್ಬಿಟ್ಟಿರಿ, ಮಂದಿ ಬಂದವ್ರು ನೋಡಲಿಕ್ಕೆ ಇಟ್ಟಿದ್ದೀರಿ. ಅದು ನನಗೆ ಆವೇದನೆ, ಅದು ತ್ರಾಸಾಯಿತು. ನೀವೇನು ಭಗವದ್ಗೀತಾ ಅಲ್ಲಿ ಇಟ್ಟು ಅದರಲ್ಲಿ ನೋಡೋದೇ ಇಲ್ಲ 6 ತಿಂಗಳ ಅಂದಾಗ ನನಗೆ ತ್ರಾಸಾಯಿತು. ಇದು ಸಾಧಾರಣವಾಗಿ ಬಹಳ ಜನರ ಪರಿಸ್ಥಿತಿ. ಮನೆ ತುಂಬ ಗ್ರಂಥಗಳು ಇಟ್ಟಿರ್ತಾರೆ, ರಾಮಾಯಣ ಮಹಾಭಾರತ ಅವು ಇವು ಎಲ್ಲರಿಗೆ ಹೇಳ್ತಾರೆ, ಓದೋದಿಲ್ಲ. ಓದುತ್ತಾರ, ದಿನ ಪಾರಾಯಣ ಮಾಡ್ತಾರೆ, ಓದ್ತಾರ, ಅನೇಕ ವಿಷಯಗಳನ್ನು ಹೇಳ್ತಾರೆ, ಜ್ಞಾನಿಗಳಾಗಿರ್ತಾರೆ, ತಿಳ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಆಚರಣೆ ಶೂನ್ಯರಿರ್ತಾರೆ. ಎಡಗೈಲಿ ಕಾಗಿ ಹೊಡೆಯೋದಿಲ್ಲ. ಇಲ್ಲರಿ, ಅವರು ದಿನ ಪಾಠ ಮಾಡ್ತಾರ್ರಿ, ದಿನ 1008 ಗಾಯತ್ರಿ ಜಪ ಆಗುತ್ತಾನೆ, ತೀರ್ಥ ತೊಗೊಂಬಂದಿಲ್ಲ ನೋಡ್ರಿ, ಅಷ್ಟು ಕಟ್ಟರ್ರಿ. ಅದಾದಮೇಲೆ ಏನಪ್ಪ ಅಂದ್ರೆ ಮುಂಜಾನೆ ಅವರು ಟಿಫಿನೂ ಮಾಡೋದಿಲ್ಲ ರೀ, ಒಮ್ಮೆಲ್ಗೆ ಮಧ್ಯಾಹ್ನ ಒಂದೇ ಟೈಮ್ ಊಟ ಮಾಡ್ತಾರೆ ರೀ. ಅದು ಚಂಡಿ ಪಾರಾಯಣ ಮಾಡ್ತಾರೆ ರೀ, ಅದು ಇದ್ರ ಪಾರಾಯಣ ಮಾಡ್ತಾರೆ ರೀ, ಗುರುಚರಿತ್ರ ಪಾರಾಯಣ ಮಾಡ್ತಾರೆ ರೀ, ಯಾವುದೋ ಪಾರಾಯಣ ಮಾಡ್ತಾರೆ. ಇದು ಹೇಳ್ತಾ ಇರ್ತಾರೆ ಮಂದಿ ಬಂದು ಮುಂದೆ. ಅಷ್ಟೆಲ್ಲ ಮಾಡಿದ ಮೇಲೆ ಮಾನವೀಯತೆ ಹೆಚ್ಚಾಗಬೇಕಲ್ಲ, ಮಾನವೀಯತೆ ಕಡಿಮೆ ಆಗ್ತಾ ಇದೆ.
ಅಯ್ಯಪ್ಪ ಸ್ವಾಮಿ ಭಕ್ತರಾಗ್ತಾ ಇದ್ದಾರ, ಶ್ರೀಶೈಲ ಭಕ್ತರಾಗ್ತಾ ಇದ್ದಾರ, ಬೇರೆ ಭಕ್ತರಾಗ್ತಾ ಇದ್ದಾರ, 40 ದಿವಸ ದೀಕ್ಷೆಗಳನ್ನು ಹಾಯ್ಕೋತಾರ, ಕಾಲಾಗ ಚಪ್ಪಲಿ ಇಲ್ಲದೆ ನಡೀತಾರ, ಯಾರೇ ಕಾಣಿಸಿದ್ರು ಶಿವ ಅಂತಾರ. ಇವರಲ್ಲಿ ನೋಡಿದ ತಕ್ಷಣ ನಮಗೆ ಭಾಳ ಆಶ್ಚರ್ಯ ಆಗ್ತದೆ. ಎಂಥ ಮಹಾನ್ ಭಾವರು, ಎಂಥ ಪರಿವರ್ತನೆ ಬಂದುಬಿಡ್ತು, ಎಂಥ ಜನರು ತಯಾರಾಗಿಬಿಟ್ರು ದೇಶದಲ್ಲಿ ಅಂಥೇಳಿ. ಆದರೂ ಕ್ರೈಮ್ ರೇಟ್ಸ್ ಕಡಿಮೆ ಆಗ್ತಾ ಇಲ್ಲ, ಅವರ ಚರಿತ್ರೆಗಳು ಸುಧಾರಣೆ ಆಗ್ತಾ ಇಲ್ಲ. ನಂಬರ್ 1 ಸುಳ್ಳಾಡೋರು, ನಂಬರ್ 1 ಧೋಕಾ ಮಾಡೋರು, ನಂಬರ್ 1 ಬದ್ಮಾಶರು, ಇಂಥವರು ನಂತರದ ಜೀವನಗಳು. ಈ 40 ದಿವಸ ಅಲ್ಲ, ಈ 40 ದಿವಸ ದೀಕ್ಷಾ ಒಳಗಿರ್ತಾರೆ. ಅದಾದ ನಂತರ ಎಲ್ಲರೂ ಅಂತ ನಾ ಹೇಳ್ತಾ ಇಲ್ಲ, ಭಾಳಷ್ಟು ಜನರದು ಹಾಗೆ ಉಳಿದು ಬಿಟ್ಟದ. ಜಪಗಳು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಪೂಜಾ ಮಾಡ್ತಾರೆ, ಗ್ರಂಥಗಳು ಓದ್ತಾರೆ, ಪಾರಾಯಣಗಳು ಮಾಡ್ತಾರೆ, ಯಜ್ಞಯಾಗಾದಿಗಳು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ ನಂತರ ಕೂಡ ಮಾನವೀಯತೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಗೀತಾ ಒಳಗೆ ಭಕ್ತ ಹೇಗಿರಬೇಕು, ನನಗೆ 4 ವಿಧಾನವಾದಂಥ ಭಕ್ತರು: ಅರ್ಥಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ನನಗೆ ಜ್ಞಾನಿನೇ ಪಸಂದ, ಜ್ಞಾನಿನೇ ಶ್ರೇಷ್ಠ ಅಂಥೇಳಿ ಭಗವದ್ಗೀತೆ ಒಳಗೆ ಕೃಷ್ಣ ಹೇಳ್ತಾನೆ. ಅರ್ಥಿ ಏನೋ ಅಪೇಕ್ಷೆಗಳು, ಅರ್ಥಾರ್ಥಿ ಆ ಬೇಡಿಕೆಗಳು ಏನಪ್ಪ ಅಂದ್ರೆ ವಸ್ತುಗಳು, ಅವು ಇವು, ಹೆಂಡರು ಮಕ್ಕಳು ಮನೆ, ಇದು ಕೇಳತಕ್ಕಂಥವ. ಜಿಜ್ಞಾಸು, ಇದು ಕರೆಕ್ಟಾ ಅದು ಕರೆಕ್ಟಾ, ಧರ್ಮನ ದ್ವೈತನ ಅದ್ವೈತನ ವಿಶಿಷ್ಟ ಅದ್ವೈತನ, ಗ್ರಂಥಗಳು ತೆಕ್ಕೊಂಡು 20 ಪೇಜಿನ ಉತ್ತರಗಳು ಬರೆಯೋದು. ಆ ಗ್ರಂಥ ಸುಳ್ಳು, ಇವ್ರ ಕಳ್ಳ, ಶಂಕರಾಚಾರ್ಯ ಕಳ್ಳ, ಆ ಕಳ್ಳ, ಈ ಸ್ವಾಮಿ ಕಳ್ಳ, ಆ ಸ್ವಾಮಿ ಗುರುದು ಹಿಂಗೆ, ಆ ಸಿದ್ಧಾಂತ ಹಿಂಗೆ, ಈ ಸಿದ್ಧಾಂತ ಹಿಂಗೆ, ಇವ್ರದ್ದೊಂದು ತಲೆ ಕೆಟ್ಟ ಕೆಲಸಗಳು ಇವು ಬೇರೆ. ಅದಾದಮೇಲೆ ಎಲ್ಲರಿಗಿಂತ ಜ್ಞಾನಿ ಶ್ರೇಷ್ಠ ಅಂತ ನನಗೆ ಹೇಳ್ತಾನೆ. 12ನೇ ಅಧ್ಯಾಯದ ಗೀತದ 20 ಶ್ಲೋಕಗಳಲ್ಲಿ ಭಕ್ತಿ ಬಗ್ಗೆನೇ ಹೇಳಿದ್ದ. ಭಕ್ತಿ ಅಂದ ತಕ್ಷಣ ಭಯಂಕರ ಆಡಂಬರಗಳು, ಧೂಪದೀಪಗಳು, ನೈವೇದ್ಯಗಳು, ಉಪವಾಸಗಳು, ಒಪ್ಪತ್ತೂಟ ಮಾಡೋದು, ಕಾಲಿಗೆ ಚಪ್ಪಲಿಲ್ಲ, ಇದೆಲ್ಲ ನನಗೆ ಬೇಕಾಗಿಲ್ಲಪ್ಪ. ಭಕ್ತ ಯಾವ ರೀತಿ ಇರಬೇಕು? ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ. ಇವೆಲ್ಲ ಗುಣಗಳನ್ನು ನನ್ನ ಭಕ್ತನಲ್ಲಿ ಇರಬೇಕು. ಶುಭ ಅಶುಭದ್ದು ಪರಿತ್ಯಾಗಿ ಆಗಿರಬೇಕು. ಯಾವುದಕ್ಕೂ ವಿಷಯನೇ ಶೋಚನೆ ಮಾಡಬಾರ್ದು, ಯಾವುದೂ ಅಪೇಕ್ಷೆ ಮಾಡಬಾರ್ದು, ಯಾವುದೂ ಕಾಂಕ್ಷಣೆ ಮಾಡಬಾರ್ದು. ಏನಿದ್ದದು ಅದರಲ್ಲಿ ತೃಪ್ತಿಯಾಗಿರವ, ಏನು ಕೊಟ್ಟಿದ್ದಾನ ಭಗವಂತ ಅದರಲ್ಲಿರವ, ಶಾಂತ ಇರ್ತಕ್ಕಂಥವ, ಸಮಾಧಾನ ಇರ್ತಕ್ಕಂಥವ, ಪರೋಪಕಾರ ಮಾಡ್ತಕ್ಕಂಥವ, ದಾನ ಧರ್ಮಗಳಲ್ಲಿ ಇವ ನನ್ನ ಭಕ್ತ ಅಂತ ಹೇಳಿದ್ದಾರೆ. ಭಕ್ತ ಅಂದ ತಕ್ಷಣ ಏನು ಚಂಡಿ ಯಾಕೆ ಮಾಡ್ತಾನೆ ರೀ? 1,00,000 ಬಿಲ್ವಾರ್ಚನೆ ಮಾಡ್ಯಾರಿ, ಕೋಟಿ ಪುಷ್ಪಾರ್ಚನೆ ಮಾಡ್ಯಾರಿ, ಅಥವಾ ಸಹಸ್ರ ಕುಂಭ ಕ್ಷೀರಾಭಿಷೇಕ, ಇವು ಯಾವ ನನಗೆ ಬೇಕಾಗಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ, ಇಷ್ಟು ಮಾತ್ರ ಸಾಕು ಅಂತ ಹೇಳ್ತಾನೆ. ಇದನ್ನು ನಾವು ತಿಳ್ಕೊಳ್ಬೇಕು, ನಮ್ಮ ಮಕ್ಕಳಿಗೆ ಹೇಳಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ.